ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಆಗಿ ಹೈ ಪ್ರೋಟೀನ್ ಇರುವ ಕಟ್ಲೆಟ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಇವಾಗ ಏನೇನು ಬೇಕಂತ ನೋಡೋಣ. ಕಟ್ಲೆಟ್ ಮಾಡೋದಕ್ಕೆ ಹೆಸರು ಕಾಳು ಚೆನ್ನಾಗಿ ನೆನೆಸಿ ಮೊಳಕೆ ಬಂದ ಹೆಸರು ಕಾಳನ್ನು ತೆಗೆದುಕೊಳ್ಳಿ 1 ಕಪ್ಪು. ಹಾಗೆ 1 ಕಪ್ಪು ರೈಸನ್ನು ತೆಗೆದುಕೊಳ್ಳಿ. ಈ ರೈಸು ಹಾಗೂ ಚೆನ್ನಾಗಿ ನೆನೆಸಿ ಇಟ್ಟಿರುವ ಕಾಳುಗಳು ಇದ್ದರೂ ಕೂಡ ಮಾಡಿಕೊಳ್ಳಿ, ಕಟ್ಲೆಟ್ ಚೆನ್ನಾಗಿರುತ್ತೆ. ಇದಕ್ಕೆ 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಅಥವಾ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ, ಹಾಗೆ ಜೀರಿಗೆ ಪುಡಿ ಸ್ವಲ್ಪ 1 7-8 ಚಿಟಿಕೆಯಷ್ಟು ಜೀರಿಗೆ ಪುಡಿ ಹಾಕಿ, ಸ್ವಲ್ಪ ಇಂಗನ್ನು ಹಾಕಿ, ಹಾಗೆ ಕ್ಯಾಪನ್ನು ಮುಚ್ಚಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ತರಿಯಾಗಿರಬೇಕು, ಆ ಥರದಲ್ಲಿ ಚೆನ್ನಾಗಿ ಸ್ವಲ್ಪ ನೈಸಾಗಿ ರುಬ್ಬಿಕೊಳ್ಳಬೇಕು. ನೀರು ಹಾಕಕ್ಕೆ ಹೋಗಬೇಡಿ, ಹಾಗೆ ರುಬ್ಬಿ. ನೀರು ಹಾಕಿದರೆ ಕಟ್ಲೆಟ್ ಗಟ್ಟಿಯಾಗಿ ರೌಂಡಾಗಿ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಹಾಗೆ ನೀರಿಲ್ಲದೆ ರುಬ್ಬಿಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ಲೆಟನ್ನು ಮಾಡಿಕೊಳ್ಳಬಹುದು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡಿಕೊಳ್ಳಿ. ನಿಮ್ಮ ಕಡೆ ಬ್ರೆಡ್ ಇದ್ದರೆ ಬ್ರೆಡ್ ಪೌಡ್ರ್ ಮಾಡಿ ಇದು ಕಟ್ಲೆಟ್ ಮೇಲೆ 2 ಕಡೆ ಈ ಥರದಲ್ಲಿ ಹಚ್ಚಿ ಇದನ್ನ ಮಾಡಿಕೊಳ್ಳಿ. ಅಥವಾ ಬ್ರೆಡ್ ಇಲ್ಲಾಂದರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ 2 ಸೈಡಿನಲ್ಲಿ ಹಚ್ಚಿಟ್ಟುಕೊಳ್ಳಿ. ಗ್ಯಾಸ್ ಮೇಲೆ ತವಾ ಅಥವಾ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವೆಲ್ಲ ರೌಂಡ್ ಮಾಡಿ ಇಟ್ಟುಕೊಂಡ ಈ ಕಟ್ಲೆಟನ್ನು ಇದಕ್ಕೆ ಹಾಕಿಕೊಳ್ಳಿ. ಜಾಸ್ತಿ ಎಣ್ಣೆಯನ್ನು ಬೇಕಾಗಲ್ಲ. ಈ ಥರದಲ್ಲಿ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಬೇಯಿಸೋಕೆ ಸ್ವಲ್ಪ ಟೈಮ್ ಆಗುತ್ತೆ ನೋಡಿ. ಸ್ವಲ್ಪ ಚೆನ್ನಾಗಿ ಬೇಯ್ದ ಮೇಲೆ ತಿರುವಿ ಹಾಕಿ ಹೊಳಿಸಿ ಹಾಕಿ, ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ, ಆದರೆ ಬೇಯಿಸೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ತುಂಬ ಹೆಲ್ತಿಕರವಾದ ಕಟ್ಲೆಟ್. ಈವ್ನಿಂಗ್ ಟೈಮಲ್ಲಿ ಈ ಥರದಲ್ಲಿ ಮಕ್ಕಳಿಗೆ ಕಟ್ಲೆಟ್ ಈ ಥರದಲ್ಲಿ ಮಾಡಿಕೊಟ್ರೆ ತುಂಬಾ ಹೆಲ್ದಿಕರ ಹಾಗೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಇದರಲ್ಲಿ ಹೈ ಪ್ರೋಟೀನ್ ಕೂಡ ಇರುತ್ತೆ, ಎನರ್ಜಿ ಬೂಸ್ಟ್ ಕೂಡ ಚೆನ್ನಾಗಿ ಮಾಡುತ್ತೆ. ವೇಟ್ ಲಾಸಿಗೂ ತುಂಬಾ ಒಳ್ಳೆಯದು ಈ ಸ್ನ್ಯಾಕ್ಸ್ ರೆಸಿಪಿ ಫ್ರೆಂಡ್ಸ್. ವೇಟ್ ಲಾಸ್ ಮಾಡುತ್ತಿದ್ದವರಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಈ ಥರದಲ್ಲಿ ಹೆಲ್ತಿಕರವಾದ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.